ನಮಸ್ಕಾರ. ಜ್ಯೋತಿಷ್ಯ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇಂದು ಶ್ರೀರಾಮನವಮಿ, ಶ್ರೀರಾಮಚಂದ್ರನ ಜನ್ಮದಿನ. ಈ ಹಬ್ಬದ ವಿಶೇಷತೆಯ ಬಗ್ಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಇದರ ಜೊತೆಗೆ ವಾರದ ಭವಿಷ್ಯ ಮತ್ತು ವಾರದ ಪಂಚಾಂಗದ ಬಗ್ಗೆಯೂ ಕೂಡ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಮತ್ತು ಜ್ಯೋತಿಷಿಗಳಾದ ಶ್ರೀ ವಿಶ್ವನಾಥ ಭಾಗವತರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ತಾಯಿ. ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ಎಲ್ಲ ವೀಕ್ಷಕರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರೂಜಿ, ಮೊದಲನೇದಾಗಿ ಈ ವಾರದ ಪಂಚಾಂಗದ ಬಗ್ಗೆ ತಿಳಿಸ್ತೀರಾ? ಖಂಡಿತ. ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಶ್ರೀರಾಮನವಮಿ ಅಂದರೆ ನವಮಿ ತಿಥಿಯಿಂದ ಪ್ರಾರಂಭವಾದಂತಹ ಈ ವಾರ ಪುನರ್ವಸು ನಕ್ಷತ್ರದಿಂದ ಪ್ರಾರಂಭವಾಗುತ್ತೆ. ಪೌರ್ಣಮಿ 12ನೇ ತಾರೀಕು ಶನಿವಾರ, ಹಸ್ತ ನಕ್ಷತ್ರದವರೆಗೆ ಈ ವಾರದ ಪಂಚಾಂಗ ಇರುತ್ತೆ. ಶ್ರೀರಾಮನವಮಿ ಹೇಗೆ ಪ್ರಾರಂಭವಾಗುತ್ತೋ ಅದೇ ರೀತಿಯಾಗಿ ಚಿತ್ರ ಪೌರ್ಣಮಿ ಅನ್ನುವಂತಹ ವಿಶೇಷವಾದಂತಹ ಪೌರ್ಣಮಿಯ ದಿನ ಈ ವಾರದ ಪಂಚಾಂಗ ಅನ್ನುವಂಥದ್ದು. ಅಂದರೆ ಈ ವಾರ ಸಂಪೂರ್ಣವಾಗಿ ಈ ಪಂಚಾಂಗದಲ್ಲಿರುತ್ತೆ. ಯೋಗಗಳನ್ನು ನೋಡುತ್ತಾ ಹೋದಂತಹ ಸಂದರ್ಭದಲ್ಲಿ ನಮಗೆ ವಿಶೇಷವಾದಂತಹ ಯೋಗಗಳು ಸುಕರ್ಮ ಯೋಗದಿಂದ ಪ್ರಾರಂಭವಾಗುತ್ತೆ ಮತ್ತು ವ್ಯಾಘಾತ ಯೋಗಕ್ಕೆ ಎಂಡ್ ಆಗುತ್ತೆ. ಸುಕರ್ಮ ಯೋಗ ಅಂತಂದರೆ ವಾರದ ಪ್ರಾರಂಭದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು, ಕೊನೆಯಲ್ಲಿ ವ್ಯಾಘಾತ ಯೋಗ ಅನ್ನುವಂಥದ್ದು ಒಂದಷ್ಟು ಮನುಷ್ಯನಲ್ಲಿ ಏರುಪೇರುಗಳನ್ನ ಮಾಡ್ತಕ್ಕಂತಹ ಸಾಧ್ಯತೆಗಳು ಈ ವಾರದ ಪಂಚಾಂಗದಲ್ಲಿದೆ. ಸರಿ ಗುರೂಜಿ, ಇನ್ನು ಈ ವಾರದ ವಿಶೇಷತೆಗಳೇನು ಗುರೂಜಿ? ಪ್ರಾರಂಭದಲ್ಲಿ ನೀವೆಲ್ಲರಿಗೂ ಶುಭಾಶಯಗಳನ್ನು ಕೋರಿದ್ರಿ. ಶ್ರೀರಾಮನವಮಿ. ಶ್ರೀರಾಮ ಅಯೋಧ್ಯಾರಾಮ, ದಶರಥಾರಾಮ, ಪಟ್ಟಾಭಿರಾಮ, ಸೀತಾಪತೆ ರಾಮ. ರಾಮನಿಗೆ ಸಾವಿರಾರು ನಾಮಗಳು. ರಾಮನ ಗುಣಗಳೇ ವಿಶೇಷ. ರಾಮ ಅನ್ನುವಂಥದ್ದು ಬರೀ ಒಂದು ದೇವರಲ್ಲ, ಅದೊಂದು ವಿಶೇಷವಾದಂತಹ ಶಕ್ತಿ. ಹಾಗಾಗಿ ರಾಮ ಅನ್ನುವಂಥದ್ದು ಕೇವಲ ಧರ್ಮದ ಸಂಕೇತವಲ್ಲ, ನಮ್ಮ ಕಲ್ಪನೆಯಲ್ಲಿ ಒಂದು ಧರ್ಮದ ಸಂಕೇತ ಅನ್ನುವಂಥದ್ದಾಗಿದೆ. ರಾಮ ಅನ್ನುವಂಥದ್ದು ಮರ್ಯಾದಾ ಪುರುಷೋತ್ತಮ ಅನ್ನುವಂಥದ್ದು. ರಾಮನ ಜೀವನ ಶೈಲಿ, ನಡವಳಿಕೆ ಅಂದರೆ ನಡತೆ ಹೇಗಿತ್ತು ಅನ್ನುವಂಥದ್ದು ಲೋಕಕ್ಕೆ ಮಾದರಿ ಅನ್ನುವುದಾಗಿ ಶಾಸ್ತ್ರ ಹೇಳುತ್ತೆ. ರಾಮ ಹುಟ್ಟಿದಂತಹ ದಿನವನ್ನು ಶ್ರೀರಾಮನವಮಿ ಅನ್ನುವುದಾಗಿ ನಾವು ಕರೀತೇವೆ. ಇದು ಶಾಸ್ತ್ರ. ಆದರೆ ಪುರಾಣಗಳಲ್ಲಿ ರಾಮನ ಬಗ್ಗೆ ವಿಶೇಷವಾದಂತಹ ವರ್ಣನೆ ಇದೆ. ಅಗುಣಸ್ಯ ಹತಂ ರೂಪಂ, ಅಶೀಲಸ್ಯ ಹತಂ ಕುಲಂ, ಅಸಿದ್ಧೇಸ್ತು ಹತಾ ವಿದ್ಯಾ, ಅಭೋಗಸ್ಯ ಹತಂ ಧನಂ ಅಂತ. ಅಂದರೆ ಅಗುಣಸ್ಯ ಹತಂ ರೂಪಂ, ನಿಮಗೆ ಉತ್ತಮವಾದಂತಹ ಗುಣ ಇಲ್ಲ ಅಂದರೆ ನಿಮ್ಮ ರೂಪ ಅಲ್ಲಿ ಕೌಂಟ್ ಆಗೋದಿಲ್ಲ ಅನ್ನುವಂಥದ್ದಾಗಿ. ರಾಮ ನೋಡ್ಲಿಕ್ಕೆ ಸ್ಫುರದ್ರೂಪಿ. ರಾಮನ ವಿಗ್ರಹ ನೀವು ನೋಡ್ತಾ ಹೋದರೆ ರಾಮ ಎಷ್ಟು ಚಂದ ಇದ್ದಾನೆ ಅಂತ ಅಂದ್ಕೊಳ್ತೇವೆ, ಹೌದಾ? ಹಾಗಾಗಿ ನಮ್ಮಲ್ಲಿರುವಂತಹ ಅಗುಣ ಅಂತಂದರೆ ಕೆಟ್ಟ ಗುಣಗಳು ಬಂದು ನಮ್ಮ ರೂಪವನ್ನು ಹಾಳು ಮಾಡಬಾರ್ದಂತೆ. ಅಂದರೆ ಎಷ್ಟು ಚಂದ ಇದ್ರೂ ಕೂಡ ಒಳ್ಳೆ ಗುಣ ಇಲ್ಲ ಅಂದರೆ ಏನು ಪ್ರಯೋಜನ ಬಂತು ಅನ್ನೋದು. ಅಭೋಗಸ್ಯ ಹತಂ ಧನಂ. ಹಣ ಇತ್ತು ಅಂದರೆ ಅಧಿಕಾರ ಇತ್ತು ರಾಜನ ಕೈಲಿ. ರಾಮ ತಗೋಬೋದಿತ್ತು ಅಧಿಕಾರವನ್ನು, ರಾಮ ತೆಗೆದುಕೊಳ್ಳಲಿಲ್ಲ. ಅವನಿಗೆ ಅದು ಬೇಡ. ಅಭೋಗ, ಭೋಗ ಅಂದರೆ ನಾನು ತಿಂತೇನೆ ಅಂತ ಅಂದರೆ ಹಣವನ್ನು, ಆಹಾರವನ್ನು ಏನೋ ಇರ್ಬೋದು. ಅಭೋಗಸ್ಯ ಹತಂ ಧನಂ, ನನಗೆ ಅಭೋಗದ ವಸ್ತುಗಳು ಬೇಡ. ಹಾಗೆ ಜೀವನದಲ್ಲೂ ಕೂಡ ಧನವನ್ನು ಕೂಡಿಟ್ಟ ಮಾತ್ರಕ್ಕೆ ಗೌರವಂ ಪ್ರಾಪ್ಯತೆ ದಾನಾತ್ ನತೋ ವಿತ್ತಸ್ಯ ಸಂಚಯಾತ್ ಅಂತ ಶಾಸ್ತ್ರ ಹೇಳಿದೆ. ಹಾಗಾಗಿ ಎಲ್ಲ ಕೂಡಿಡೋದ್ರಿಂದ ಪ್ರಯೋಜನ ಇಲ್ಲ. ಅದು ವಿದ್ಯೆ ಇರಬಹುದು, ಜ್ಞಾನ ಇರಬಹುದು, ಸಂಪತ್ತಿರಬಹುದು. ಅಭೋಗಸ್ಯ ಹತಂ ಧನಂ, ನೀವು ಖರ್ಚು ಮಾಡಲಿಲ್ಲ ಅಂದರೆ ಆ ಹಣಕ್ಕೆ ಬೆಲೆ ಇಲ್ಲ ಅಂತ. ಹಾಗಾಗಿ ರಾಮ ಹೇಳ್ತಾನಂತೆ, ನನಗೆ ಅಧಿಕಾರ ಬೇಡ, ನಾನು ಈ ಸಂಪತ್ತನ್ನೆಲ್ಲ ಪ್ರಜೆಗಳ ಅಭಿವೃದ್ಧಿಗೋಸ್ಕರವಾಗಿ ಇಡ್ತೇನೆ ಅನ್ನುವಂತಹ ಕಾರಣ. ಹಾಗಾಗಿ ರಾಮದೇವರಾದ. ರಾಮದೇವರಲ್ಲ, ರಾಮದೇವರಾಗಿದ್ದು ಅಲ್ವಾ? ಅಂದರೆ ಆತನ ಗುಣಲಕ್ಷಣಗಳಿಂದ. ಅಂತಹ ಶ್ರೀರಾಮಚಂದ್ರನ ಜನ್ಮದಿನವನ್ನು ನಾವು ರಾಮನವಮಿ ಅಂತ ಆಚರಣೆ ಮಾಡ್ತೇವೆ ಅಂತಾದರೆ ನಮ್ಮ ಜೀವನದಲ್ಲಿ ಈ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಆ ರಾಮನವಮಿಯ ಸಂಪೂರ್ಣವಾದಂತಹ ಫಲ ನಮಗೆ ಸಿಕ್ಕ ಹಾಗಾಗ್ತದೆ ಅಲ್ವಾ? ಬರೀ ಹಬ್ಬ ಆಚರಣೆ ಮಾಡದೆ, ಊಟ ಮಾಡದೆ, ಇನ್ನೊಂದೆಷ್ಟು ಪೂಜೆ ಪುನಸ್ಕಾರಾದಿಗಳು ಮಾಡಿದೆ, ಅಷ್ಟರಲ್ಲೇ ಫಲ ಸಿಗೋದಿಲ್ಲ. ರಾಮನ ಗುಣವನ್ನು ನಾವು ಅಳವಡಿಕೆ ಮಾಡಿಕೊಳ್ಳಬೇಕು. ಇದು ಪ್ರಾರಂಭದ್ದು. ಅದೇ ರೀತಿಯಾಗಿ ವಾರದ ಕೊನೆ ಶನಿವಾರ ನೋಡಿ. ಹಿಂದಿನ ತಿಂಗಳು ಅಂದರೆ ಹಿಂದಿನ ವಾರದಲ್ಲಿ ನಮಗೆ ಕೊನೆಯ ಶನಿವಾರ ದಿನ ಅಮಾವಾಸ್ಯೆ ಬಂದಿತ್ತು. ಈಗ ಮುಂದೆ ಬರುವಂಥದ್ದು ಅಂದರೆ ಕರೆಕ್ಟ್ 15 ದಿನಕ್ಕೆ ಹುಣ್ಣಿಮೆ ಬರುತ್ತೆ. ಇದು ವಿಶೇಷವಾದಂತಹ ಶಾಸ್ತ್ರವನ್ನು ಹೇಳ್ತಾ ಹೋಗುತ್ತೆ. ಇದಕ್ಕೆ ಚಿತ್ರ ಪೌರ್ಣಮಿ ಅಂತ ಕರೀತಾರೆ. ಚಿತ್ರಾ ಪೌರ್ಣಮಿ ಅಂತಂದರೆ ನೆಗೆಟಿವ್ ಎನರ್ಜಿಗಳನ್ನು, ಮೋಹನ, ಸ್ತಂಭನ, ಮಾರಣ, ಉಚ್ಚಾಟನ, ಆಕರ್ಷಣ, ವಿದ್ವೇಷಣಾದಿ ಸಮಸ್ತ ಕೃತ್ರಿಮ ಬಾಧೆಗಳನ್ನು ನಿವಾರಣೆ ಮಾಡಲಿಕ್ಕಿರ್ತಕ್ಕಂಥದ್ದು ಚಿತ್ರ ಪೌರ್ಣಮಿ. ಚಿತ್ರ ಪೌರ್ಣಮಿಯ ದಿನ ದಾನ ಧರ್ಮಾದಿಗಳನ್ನ ಮಾಡ್ತಕ್ಕಂಥದ್ದು,
ಪೂಜೆ ಯಜ್ಞ ಯಾಗಗಳನ್ನು ಮಾಡ್ತಕ್ಕಂಥದ್ದು, ಜಪತಪಾನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು, ಸಿದ್ಧಿ ಮಾಡಿಕೊಳ್ತಕ್ಕಂಥದ್ದು. ಉದಾಹರಣೆಗೆ ಯಾವುದೊಂದು ಗುರುಳೆ ನಾನೊಂದು ಯಂತ್ರ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಸ್ಟೋನ್ ಹಾಕೋಬೇಕು ಅಂದ್ಕೊಂಡಿದ್ದೀನಿ, ಹೇಳಲ್ವಾ? ಹೌದು. ಎನರ್ಜೈಸ್ ಡೇ ಯಾವ್ದಾದ್ರು ಇದೆ ಅಂತ ಹೇಳಿದರೆ ಹೊಸ ವರ್ಷದ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಪ್ರಪ್ರಥಮವಾಗಿ ಬರುವಂತಹ ಹಬ್ಬ ಹರಿದಿನಗಳನ್ನು ಹೊರತುಪಡಿಸಿ ಎನರ್ಜೈಸ್ ಡೇ ಅಂತಂದ್ರೆ ಚಿತ್ರ ಪೌರ್ಣಮಿ. ಸಂಪೂರ್ಣ ಪೂರ್ಣಚಂದ್ರನ ವಿಶೇಷವಾದಂತಹ ಶಕ್ತಿ ಭೂಮಿಯ ಮೇಲೆ ಬಿದ್ದು ಭೂಮಿಯಲ್ಲಿ ಇರುವಂತಹ ಎಲ್ಲ ನಾಟ್ ಓನ್ಲಿ ಫಾರ್ ಪಾಸಿಟಿವ್, ನೆಗೆಟಿವ್ ಎನರ್ಜಿಗಳು, ಭೂತ ಪ್ರೇತಗಳಿಗೂ ಜೀವ ಬಂದ್ಬಿಡುತ್ತೆ. ಹಲವಾರು ಉದಾಹರಣೆಗಳಿದ್ದಾವೆ, ಸಿನಿಮಾಗಳಿದ್ದಾವೆ. ಜನರಿಗೆ ಗೊತ್ತಾಗ್ಬಿಡುತ್ತೆ ಚಿತ್ರ ಪೌರ್ಣಮಿ ಅಂದ ತಕ್ಷಣ ಜನರಿಗೆ ಐಡಿಯಾ ಬಂದ್ಬಿಡುತ್ತೆ. ಅಂತಹ ವಿಶೇಷವಾದಂತಹ ದಿನ ಈ ಚಿತ್ರ ಪೌರ್ಣಮಿ ದಿನ ಅಂದರೆ ಬರುವ ಶನಿವಾರದ ದಿನ ಸಿದ್ಧಿ ಸಾಧನೆಗಾಗಿ ದಾನ ಧರ್ಮಗಳನ್ನು ಮಾಡಿದರೂ ಪುಣ್ಯ ಪ್ರಾಪ್ತಿವಾಗತ್ತೆ. ಅದೇ ರೀತಿಯಾಗಿ ಗೌರವಂ ಪ್ರಾಪ್ಯತೆ ದಾನಾತ್ ನತೋ ವಿತ್ತಸ ಸಂಚಾತ್ ಸ್ಥಿತಿರುಚ್ಛೈರ್ ಪಯೋದಾನಾಂ ಪಯೋದಿನಾಮದೋ ಸ್ಥಿತಿ. ದಾನ ಧರ್ಮಗಳನ್ನು ಮಾಡಿದರೂ ಫಲ. ಅದೇ ರೀತಿಯಾಗಿ ನೀವು ಯಾವುದೇ ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಫಲ, ಪೂಜೆ ಪುನಸ್ಕಾರಾದಿಗಳನ್ನ ಮಾಡಿದರೆ ಫಲ. ಅದರಲ್ಲೂ ವಿಶೇಷವಾಗಿ ದಾನ ಧರ್ಮಗಳನ್ನ ಕೊಡಲಿ ವಸ್ತುಗಳನ್ನ ಹೇಳಿದ್ದಾರೆ. ಕುಂಬಳಕಾಯಿ, ಕಬ್ಬಣ, ಉಪ್ಪು, ಈ ರೀತಿಯಾದಂತಹ ವಸ್ತುಗಳನ್ನು, ಕೃತ್ರಿಮ ಬಾಧೆಗಳನ್ನು ನಿವಾರಣೆ ಮಾಡ್ತಕ್ಕಂತಹ ವಸ್ತುಗಳನ್ನು ದಾನ ಮಾಡಿದರೆ ಈ ಚಿತ್ರಾ ಪೌರ್ಣಮಿಯ ವಿಶೇಷವಾದಂತಹ ಎನರ್ಜಿ ಇದೆಲ್ಲವೂ ಪ್ರಾಪ್ತವಾಗುತ್ತೆ. ಯಾವುದೋ ಒಂದು ಬೀಜಾಕ್ಷರ ಮಂತ್ರಗಳನ್ನು ಉಪದೇಶ ತೆಗೆದುಕೊಳ್ಳಬೇಕು. ಇಷ್ಟ ದೇವರು, ಕುಲದೇವರ ಬೀಜಾಕ್ಷರ ಮಂತ್ರಗಳನ್ನು ಉಪದೇಶ ತೆಗೆದುಕೊಂಡು ಆವತ್ತಿನ ದಿನ ಪಠಣ ಮಾಡಬೇಕು. ಏನು ಸಿದ್ಧಿ ಹೇಳ್ತಾರಲ್ವ ಸರ್ವೇಸಾಮಾನ್ಯ ಗುರುಗಳೇ, ಏನೂ ಆಗೋದಿಲ್ಲ ನನಗೆ, ನಾವು ಹೇಳಿದ ಎಲ್ಲ ಪೂಜೆ ಪುನಸ್ಕಾರ ಮಾಡಿದೆ, ಎಲ್ಲ ಜ್ಯೋತಿಷ್ಯರ ಹತ್ರಕ್ಕೆ ಹೋದೆ, ಎಲ್ಲ ಯಜ್ಞಯಾಗಾದಿಗಳು ಮಾಡಿದೆ, ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ ಅನ್ನೋಂಗಿಲ್ಲ, ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಹೇಳಲ್ವ? ಈ ಥರದ ದಿನ ಅದನ್ನು ಪ್ರಯತ್ನ ಮಾಡಬೇಕು. 100ಕ್ಕೆ 100ರಷ್ಟು ಪರಿಹಾರ ಅನ್ನುವಂಥದ್ದು ಶತಸಿದ್ಧ. ಈಗಾಗಲೇ ಪ್ರಾರಂಭ ಆಗೋಗಿದೆ, ಜನ ಎಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೀರಿ. ರಾಮನಾಮ ಸ್ಮರಣೆಗಳನ್ನು ಮಾಡ್ಕೊಳ್ಳಿ, ರಾಮ ಸಂಕೀರ್ತನೆ ಮಾಡಿ, ಶ್ರೀರಾಮ ಕೋಟಿ ಬರೀರಿ, ರಾಮ ಕಲ್ಯಾಣೋತ್ಸವ ಮಾಡಿಸಿ. ಸೀತಾರಾಮ ಕಲ್ಯಾಣ ಮಾಡುತ್ತಾರೆ ಅಥವಾ ಶ್ರೀನಿವಾಸ ಕಲ್ಯಾಣ ಮಾಡಿಸ್ತಾರೆ. ರಾಮನವಮಿ ದಿನ ಶ್ರೀನಿವಾಸ ಕಲ್ಯಾಣ ಮಾಡುತ್ತಾರೆ. ಯಾರಿಗೆ ವಿವಾಹಾದಿ ಮಂಗಳ ಕಾರ್ಯಗಳ ಯೋಗ ಕೂಡಿ ಬಂದಿಲ್ವೋ ಅವರು ಸೀತಾರಾಮ ಕಲ್ಯಾಣವನ್ನು ಮಾಡ್ತಕ್ಕಂಥದ್ದು ಅಥವಾ ಶ್ರೀನಿವಾಸ ಕಲ್ಯಾಣವನ್ನು ಮಾಡಿಸ್ತಕ್ಕಂಥದ್ದು. ಮತ್ತು ಯಾರ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಇಲ್ವೋ, ಸಾಮರಸ್ಯ ಇಲ್ವೋ ಅಂಥವರು ಈ ದಿನ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಆ ಒಂದು ತಾಯಿಗೆ, ಸೀತಾಮಾತೆಗೆ ಉಡಿ ತುಂಬತಕ್ಕಂಥದ್ದು. ತಾಯಿ ನಿನ್ನ ಈಗ ರಾಮನಂತಹ ಮಗನ ಕೊಡು, ರಾಮನಂತಹ ಗಂಡನ ಕೊಡು ಅಂತ ಕೇಳೋರಿದ್ದಾರೆ. ಸೀತಾಮಾತೆ ಅಂತ ಜೀವನ ಕೊಡು ಅಂತ ಕೇಳೋರಿದ್ದಾರಾ? ಇಲ್ಲ. ಆದರೆ ಸೀತಾರಾಮ ಕಲ್ಯಾಣದಲ್ಲಿ ನಾವು ಭಾಗವಹಿಸಿದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿಯರ ಜೀವನದಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಮತ್ತು ಸಾಮರಸ್ಯ ಅನ್ನುವಂಥದ್ದು ಉಂಟಾಗತ್ತೆ. ಅದಕ್ಕೆ ಋಗ್ವೇದದಲ್ಲಿ ಕೊನೆಯಲ್ಲಿ ಹೇಳಿದ್ದಾರೆ, ಸಮಾನಿವ ಆಕೋ ಓತಿ ಸಮಾನ ಹೃದಯ ನಿವಹ ಸಮಾನಮಸ್ತುವೋ ಮನೋ ಯಥಾ ಆ ವಸ್ತು ಸಹಾಸತಿ. ಅಂದರೆ ಸಮಾನವಾದಂತಹ ಮನಸ್ಸಿರಬೇಕಂತೆ, ಐಕ್ಯಮತ ಇರಬೇಕಂತೆ. ಐಕ್ಯಮತ ಅಂದರೆ ಪ್ರೀತಿ. ನಾನು ಹೇಳಿದ್ದನ್ನು ಮತ್ತು ಅವರು ಎದುರುಗಡೆ ಇದ್ದವರು ಅದನ್ನು ಕೇಳಬೇಕು. ಗಂಡ ಹೆಂಡತಿಯರಲ್ಲಿ ಅದು ಪ್ರೀತಿ, ವಿಶ್ವಾಸ. ಆ ಐಕ್ಯಮತ, ಒಂದೇ ರೀತಿಯಾದಂತಹ ತೀರ್ಮಾನ, ಒಂದೇ ರೀತಿಯಾದಂತಹ ಯೋಚನೆ ಬರಬೇಕು ಅಂತಂದರೆ ಈ ಐಕ್ಯಮತ ಇರಬೇಕು. ಐಕ್ಯಮತ ಯಾರಿಂದ ಪ್ರಾಪ್ತವಾಗತ್ತೆ? ಸೀತಾರಾಮಚಂದ್ರನಿಂದ ಪ್ರಾಪ್ತವಾಗತ್ತೆ. ಅವರ ದರ್ಶನ, ಅವರ ಅರ್ಚನೆ, ಅಭಿಷೇಕಾದಿಗಳು, ಅಷ್ಟೋತ್ತರಗಳು, ಅದೇ ರೀತಿಯಾಗಿ ಕಲ್ಯಾಣ, ಸೀತಾರಾಮ ಕಲ್ಯಾಣದಲ್ಲಿ ನಂತರದ ಪಾಯಸ, ಕೋಸಂಬರಿ, ಪ್ರಸಾದ ವಿನಿಯೋಗ ಇದನ್ನೆಲ್ಲ ಇದೆ. ಪ್ರತಿಯೊಂದಕ್ಕೂ ಕೂಡ ಅರ್ಥವಿದ್ದಾವೆ. ನೋಡಿ, ವಾತಾವರಣಕ್ಕೆ ತಕ್ಕಂತಹ ಆಹಾರಗಳು, ಉದಾಹರಣೆಗೆ ಹೆಸರುಬೇಳೆ ಕೋಸಂಬರಿ ಮಾಡ್ತಾರೆ, ಕರೆಕ್ಟಾ? ಏನಕ್ಕಾಗಿ? ನೋಡಿ, ಬಿಸಿಲುಗಾಲ ದೇಹಕ್ಕೆ ತಂಪಿರಬೇಕು ಅಂತ ಹೇಳ್ಬೋದು. ಗುರುಳೆ ಇವಾಗೆಲ್ಲ ಮಳೆ ಆಗ್ತಾ ಇದೆಯಲ್ಲ ಅಂತೇಳಿ. ಇದು ಅಕಾಲಿಕ ಮಳೆ, ಇದು ಸಕಾಲಕ್ಕೆ ಬರುವಂತಹ ಮಳೆ ಅಲ್ಲ. ಆದ್ದರಿಂದ ಹೆಸರುಬೇಳೆ ಅನ್ನುವಂಥದ್ದು ದೇಹಕ್ಕೆ ತಂಪು ನೀಡ್ತಕ್ಕಂಥದ್ದು. ಮತ್ತು ಅದು ಬುಧಗ್ರಹದ ಮುದ್ಗಧಾನ್ಯ ಅಂತ ಹೇಳ್ತೇವೆ. ಹೆಸರು ಕಾಳನ್ನು ಮುದ್ಗ ಅಂತ ಹೇಳ್ತೇವೆ. ಅದು ಏನದು ಅರ್ಥ? ಆ ಮುದ್ಗಧಾನ್ಯ ಬುಧಸ್ಯ ಬುದ್ಧಿರ್ಬಲಂ ಬುಧಂ ನಾರಾಯಣಂ ವಿಂದ್ಯಾತ್. ಅಲ್ಲೇ ಇದೆ ನೋಡಿ ಹೆಸರು. ನಾರಾಯಣ ಮಹಾವಿಷ್ಣುವಿನ ಅನುಗ್ರಹವನ್ನು ನೀಡತಕ್ಕಂತಹ ಶಕ್ತಿ ಆ ಮುದ್ಗಧಾನ್ಯದಲ್ಲಿ ಇದೆಯಂತೆ. ಸಂಪತ್ತನ್ನು ಕೊಡುತ್ತಂತೆ, ಸಂತೃಪ್ತಿಯನ್ನು ನೀಡುತ್ತಂತೆ. ಹಾಗಾಗಿ ಹೆಸರುಬೇಳೆ, ಕೋಸಂಬರಿ, ಪಾನಕ, ಅಂದರೆ ಪಾಯಸ ಮಾಡ್ತೇವೆ. ಇನ್ನು ಈ ಪಾನಕದ ವಿಚಾರಕ್ಕೆ ಬಂದರೆ ಅಥವಾ ಮಜ್ಜಿಗೆ, ನೀರು ಮಜ್ಜಿಗೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ವಾತಾವರಣಕ್ಕೆ ತಕ್ಕಂತೆ ದೇಹವನ್ನು ಸುಸ್ಥಿತಿಯಲ್ಲಿ ಇಡತಕ್ಕಂತಹ ವಸ್ತುಗಳು. ಅಂದರೆ ಮನುಷ್ಯನಿಗೆ ಅರಿಷಡ್ ವರ್ಗ ದೂರವಾಗಬೇಕು, ಕೋಪ ಕಡಿಮೆ ಆಗ್ತಾ ಹೋಗಬೇಕು, ಮನಸ್ಸು ತಣ್ಣಗಿರಬೇಕು. ನೀವು ಬಿಸಿಲುಗಾಲದಲ್ಲಿ ಮಜ್ಜಿಗೆಯನ್ನು ಕೊಡ್ತಕ್ಕಂಥದ್ದು ಆರೋಗ್ಯದಾಯಕವಾಗಿರ್ತಕ್ಕಂಥದ್ದು, ಪಾನಕಾದಿಗಳನ್ನ ಕೊಡ್ತಕ್ಕಂಥದ್ದು ಆರೋಗ್ಯದಾಯಕವಾಗಿರ್ತಕ್ಕಂಥದ್ದು. ನಮ್ಮ ಹಿಂದಿನವರು ಮಾಡಿರ್ತಕ್ಕಂತಹ ಪ್ರತಿಯೊಂದು ವಿಚಾರಗಳು ಕೂಡ ಶಾಸ್ತ್ರಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಮತ್ತು ಪ್ರಕೃತಿದತ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾದಂತಹ ಆಚರಣೆ ಇದೆ. ಎಲ್ಲ ವೀಕ್ಷಕರು ತಿಳಿದುಕೊಂಡಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಎಲ್ಲರೂ ಹಬ್ಬವನ್ನು ಆಚರಣೆ ಮಾಡಿ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ಇನ್ನು 12 ರಾಶಿಗಳ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಮೇಷ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರೂಜಿ?
ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರದ ಮೊದಲನೇ ಚರಣಕ್ಕೆ ಮೇಷರಾಶಿ ಬರುತ್ತೆ. ಮೇಷರಾಶಿ ಅಧಿಪತಿ ಆಗಿರತಕ್ಕಂಥವನು ಕುಜ. ನೋಡಿ, 7.5 ಪ್ರಾರಂಭ ಆಗಿದೆ. 7.5 ವರ್ಷಗಳ ಕಾಲ 7.5 ಇರುತ್ತೆ. ಪ್ರಾರಂಭದಲ್ಲಿ ಸುಮಾರು 25 ವರ್ಷ ಒಳಗಿನ ವಯಸ್ಸಿನವರಿಗೆ ಪ್ರಪ್ರಥಮ ಬಾರಿಗೆ 7.5 ಬಂದಿರುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ. ಆದರೆ ಸುಮಾರು 28 ವರ್ಷ ವಯಸ್ಸಿನಿಂದ ಹಿಡಿದು ಸುಮಾರು 55-60 ವರ್ಷ ವಯಸ್ಸಿನವರಿಗೆ ಎರಡನೇ ಬಾರಿಗೆ ಬಂದಿರುತ್ತೆ. ಇದನ್ನು ನೀಚ ಶನಿ ಅಂತ ಹೇಳ್ತೇವೆ. ಹಾಗಾಗಿ ಈ ವಯೋಮಾನದವರಿಗೆ ಜಡಯೋಗ ಅನ್ನುವಂಥದ್ದು, ಅಂದರೆ ಲೇಜಿನೆಸ್ ಉಂಟಾಗ್ತಾ ಹೋಗುತ್ತೆ, ಆಸಕ್ತಿಗಳಿರೋದಿಲ್ಲ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಅಶ್ರದ್ಧೆ ಅನ್ನುವಂಥದ್ದು ಕಾಣಿಸ್ತಾ ಹೋಗುತ್ತೆ. ಜಡಯೋಗ ಅಂತ ಹೇಳ್ತೇವೆ, ಅಂದರೆ ಇಂಟ್ರೆಸ್ಟ್ ಇರೋದಿಲ್ಲ, ಲೇಜಿನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬನಿಗೂ ಕೂಡ ಚಾಕಚಕ್ಯತೆಯಿಂದ ಲವಲವಿಕೆಯಿಂದಿರ್ತಕ್ಕಂಥದ್ದು ತುಂಬ ಅತ್ಯವಶ್ಯಕ. ಹಾಗಾಗಿ ಜಡಯೋಗದಿಂದ ದೂರವಾಗೋದಕ್ಕೆ ಹನುಮಾನ್ ಚಾಲಿಸಾ ಪಠಣವನ್ನು ಮಾಡಿಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಉತ್ತಮ. ಹನುಮಾನ್ ಚಾಲಿಸಾ ಪಠಣದಿಂದಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ. ಖಂಡಿತ ಗುರುಜಿ. ಇನ್ನು ವೃಷಭ ರಾಶಿಯ ವಾರದ ಭವಿಷ್ಯದ ಬಗ್ಗೆ ತಿಳಿಸ್ತೀರಾ? ಕೃತ್ತಿಕಾ, ರೋಹಿಣಿ, ಮೃಗಶಿರಾ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿಗೆ ವಿಶೇಷವಾಗಿ ಈ ವಾರ ರಾಜಯೋಗ ಅಂತಲೇ ಹೇಳ್ಬೋದು. ನೋಡಿ, ಕಾರಣ ಏನು ಅಂತಂದರೆ, ಒಂದು ಭಾಗ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂಥವನು ಲಾಭಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿ ವಿಶೇಷವಾದಂತಹ ಸ್ಥಾನ. ಹಾಗಾಗಿ ವೃಷಭ ರಾಶಿಯವರಿಗೆ ಭಾಸ್ಕರ ಯೋಗ, ಈಶ್ವರಂ ಭಾಸ್ಕರಂ ವಿಂದ್ಯಾತ್ ಶಾಸ್ತ್ರವೇ ಹೇಳುವಾಗೆ ನೋಡಿ, ಮಹಾವಿಷ್ಣು ಅಥವಾ ಈಶ್ವರ ಈ ತ್ರಿಮೂರ್ತಿಗಳ ಅನುಗ್ರಹ ಸಿಗ್ತಕ್ಕಂಥದ್ದು ಯಾರಿಂದ ಅಂತ ಕೇಳಿದ್ರೆ ಸೂರ್ಯದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ರಿಂದಂತೆ. ಅಂದರೆ ಸೂರ್ಯನಿಂದ ವರ್ಚಸ್ಸು ಮತ್ತು ಆರೋಗ್ಯ ಎರಡೂ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿದ್ದಾವೆ. ಹಾಗಾಗಿ ಭಾಸ್ಕರ ಯೋಗ, ನಿಮ್ಮ ಯಶಸ್ಸು ಗ್ರೋತ್ ಆಗ್ತಾ ಹೋಗುತ್ತೆ, ಸ್ಟೇಟಸ್ ಗ್ರೋತ್ ಆಗ್ತಾ ಹೋಗುತ್ತೆ, ಅದೇ ರೀತಿ ಆ್ಯಸ್ ವೆಲ್ ಆಸ್ ಹೆಲ್ತ್ ವೃದ್ಧಿ ಆಗ್ತಾ ಹೋಗುತ್ತೆ. ಉತ್ತಮವಾದಂತಹ ಯೋಗ ಇದೆ. ಭಾಸ್ಕರ ಯೋಗದಿಂದ ವೃಷಭ ರಾಶಿಯವರಿಗೆ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ಇನ್ನು ಮಿಥುನ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ, ಆರಿದ್ರ, ಮೃಗಶಿರ, ಪುನರಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿಯ ಅಧಿಪತಿ ಆಗಿರ್ತಕ್ಕಂಥವನು ಬುಧ. ಬುಧಸ್ಯ ಬುದ್ಧಿರ್ಬಲಂ, ಬುಧ ಯೋಗ, ಸರಸ್ವತಿ ಯೋಗ ಇದೆ. ನೋಡಿ, ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಈಗ ಸರ್ವೇ ಸಾಮಾನ್ಯ ಎಕ್ಸಾಮ್ ಟೈಮು ಅಂತ ಅಂದ್ಕೊಳ್ಳೋಣ, ಅಥವಾ ಎಕ್ಸಾಮ್ ಕೆಲವೊಬ್ಬರಿಗೆ ಮುಗಿದಿರುತ್ತೆ. ಆದರೆ ಹೊಸ ವಿದ್ಯಾರ್ಜನೆಯ ವಿಷಯದಲ್ಲಿ ಹೊಸ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸಕಾಲ ಇದು. ಸರಸ್ವತಿ ಯೋಗ ಇದ್ದಾವೆ. ಹಾಗಾಗಿ ಹೊಸ ಆಯ್ಕೆಗಳು ಉತ್ತಮವಾದಂತಹ ಫಲವನ್ನು ನೀಡುತ್ತವೆ. ಅದೇ ರೀತಿಯಾಗಿ ಬುಧ ಯೋಗದಿಂದ ಬುದ್ಧಿ ಎನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗುತ್ತೆ. ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಅಂದರೆ ಉತ್ತಮವಾದಂತಹ ತೀರ್ಮಾನಗಳು ಸಕಾಲಕ್ಕೆ ತೆಗೆದುಕೊಂಡು ಎಲ್ಲ ರೀತಿಯಾದಂತಹ ಯಶಸ್ಸನ್ನು ಪಡೆಯೋದಕ್ಕೆ ನಿಮಗೆ ಬುಧ ಯೋಗ ಮಿಥುನ ರಾಶಿಯವರು ಸಹಾಯ ಮಾಡುತ್ತೆ. ಕಟಕ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದ್ರೆ, ಪುನರಸು, ಪುಷ್ಯಮಿ, ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಚಂದ್ರ. ನಿಮ್ಮ ರಾಶಿಯಲ್ಲಿಯೇ ಕುಜ ಇದ್ದಾನೆ. ಸೊ ಹಾಗಾಗಿ ನೋಡಿ, ಯೋಚನೆಯನ್ನು ಮಾಡ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಕರ್ಕಾಟಕ ರಾಶಿಯವರಿಗೆ ಭೂಮಿ ಯೋಗ. ನಿಮಗೆ ಅಷ್ಟಮ ಶನಿ ಕಾಟವೂ ಮುಗಿದಿದೆ. ಭೂಮಿ ಯೋಗ, ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಭೂಲಾಭ ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಯೋಗ ಇದ್ದಾವೆ. ಮಹಾವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ. ಭೂವರಾಹ ಸ್ವಾಮಿ ಅನುಗ್ರಹದಿಂದ ಕರ್ಕಾಟಕ ರಾಶಿಯವರಿಗೆ ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿ. ಸ್ವಂತ ಮನೆ ಆಸೆ ಇರ್ತಕ್ಕಂಥದ್ದು ಸ್ವಂತ ಮನೆ ಕಟ್ಟೋದು ಅಥವಾ ಇರುವಂತಹ ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ ಅಂತಹ ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ಸಿಂಹ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದ್ರೆ, ನೋಡಿ, ಮಘ, ಪುಬ್ಬ, ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಯಿತು. ರಾಶ್ಯಾಧಿಪತಿಯಾಗಿರ್ತಕ್ಕಂಥವನು ಸೂರ್ಯ. ಹಾಗಾಗಿ ಇಲ್ಲಿ ವಿಶೇಷವಾದಂತಹ ಸುಮುಖ ಯೋಗ ಅನ್ನೋದಾಗಿ ಉಂಟಾಗತ್ತೆ ಸಿಂಹರಾಶಿಯವರಿಗೆ. ಏನು ಸುಮುಖ ಯೋಗ ಅಂತಂದರೆ, ನೋಡಿ, ವರ್ಚಸ್ಸನ್ನು ವೃದ್ಧಿ ಮಾಡ್ತಕ್ಕಂತಹ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಸೂರ್ಯ ಮತ್ತು ಅಷ್ಟಮ ಶನಿ ಕಾಟ ಪ್ರಾರಂಭ ಆಗಿರ್ತಕ್ಕಂಥದ್ರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಘ್ನಗಳು ಬರ್ತಾ ಹೋಗುತ್ತೆ. ಏನೇ ಅಂದ್ಕೊಂಡ್ರೂ ಕೂಡ ಪ್ರಾರಂಭದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಸಾಧ್ಯತೆಗಳು ಬರುತ್ತೆ. ಹಾಗಾಗಿ ನೀವು ಸುಮುಖ ಯೋಗ ಇರತಕ್ಕಂಥದ್ರಿಂದ, ಸುಮುಖ ಅಂದರೆ ಯಾರು? ಮಹಾಗಣೇಶ, ವಿಘ್ನ ನಿವಾರಣೆಯನ್ನು ಮಾಡ್ತಕ್ಕಂಥವನು. ಗಣೇಶನ ಆರಾಧನೆಯನ್ನು ಮಾಡಿಕೊಂಡ್ರೆ ವಿಕಾರೋ ವಿಘ್ನಹರ್ತಾಚ, ಎಲ್ಲ ವಿಘ್ನಗಳನ್ನು ದೂರ ಮಾಡುವಂತಹ ಶಕ್ತಿ ಗಣೇಶನಿಗಿದೆಯಂತೆ. ಗಣೇಶನ ಆರಾಧನೆ ಮಾಡಿಕೊಳ್ಳಿ. ಸಿಂಹರಾಶಿಯವರಿಗೆ ಸುಮುಖ ಯೋಗದಿಂದ ವಿಘ್ನಗಳು ದೂರವಾಗುತ್ತೆ. ಇನ್ನು ಕನ್ಯಾ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ, ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಹಾಗೂ ಚಿತ್ತಾ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಬುಧ. ನೋಡಿ, ಭ್ರಾತೃವೃದ್ಧಿ ಯೋಗ ಅನ್ನೋದಾಗಿದೆ ಯಾರಿಗೆ? ಕನ್ಯಾ ರಾಶಿಯವರಿಗೆ. ಅಂದರೆ ನಿಮ್ಮ ಸಹೋದರ ಸಹೋದರಿಯರು, ಬರೀ ಭ್ರಾತೃ ಅಂದ ತಕ್ಷಣ ಬರೀ
ಸಹೋದರ ಅಂತಷ್ಟೇ ಆಗೋದಿಲ್ಲ, ಸಹೋದರಿ ಅಂತಲೂ ತೆಗೆದುಕೊಳ್ಳಬೇಕಾಗತ್ತೆ. ಹಾಗಾಗಿ ನಿಮ್ಮ ಸಿಬ್ಲಿಂಗ್ಸಿಂದ ನಿಮಗೆ ಉತ್ತಮವಾದಂತಹ ಒಂದು ವಾತಾವರಣ, ಅವರು ಮಾಡುವಂತಹ ಕೆಲಸದಲ್ಲಿ ನಿಮ್ಮ ಸಲಹೆಯನ್ನು ಕೇಳ್ತಕ್ಕಂಥದ್ದು, ಅಥವಾ ಅವ್ರಿಗೆ ಬಂದಿರತಕ್ಕಂತಹ ಪ್ರಾಫಿಟ್ಗಳನ್ನು ಶೇರ್ ಮಾಡ್ತಕ್ಕಂಥದ್ದು, ಜ್ಞಾನವನ್ನು ಶೇರ್ ಬರೀ ಹಣವನ್ನೇ ಶೇರ್ ಮಾಡಬೇಕು ಅಂತಿಲ್ಲ, ಜ್ಞಾನ ಶೇರ್ ಮಾಡಿಕೊಂಡ್ರು ಕೂಡ, ಕೊನೆಯಲ್ಲಿ ಸಂತೋಷವನ್ನು ಶೇರ್ ಮಾಡಿಕೊಂಡ್ರೂ ಕೂಡ ಭ್ರಾತೃವೃದ್ಧಿ ಯೋಗ ಅನ್ನುವಂಥದ್ದು. ಇವತ್ತಿನ ಕಾಲದಲ್ಲಿ ಅನ್ಯೋನ್ಯತೆ ಕಡಿಮೆ ಆಗ್ತಾ ಇದೆ ಅಲ್ವಾ. ಹಾಗಾಗಿ ಸಂತೋಷವನ್ನು ಶೇರ್ ಮಾಡಿಕೊಂಡ್ರೂ ಕೂಡ ಭ್ರಾತೃವೃದ್ಧಿ ಯೋಗ ಅನ್ನುವಂಥದ್ದು ಶುಭ ಫಲವನ್ನು ನೀಡುತ್ತೆ. ಕನ್ಯಾ ರಾಶಿಯವರಿಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸಹೋದರ ಸಹೋದರಿಯರಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಪ್ರೀತಿ ವಿಶ್ವಾಸ ಇರುತ್ತೆ. ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡಿ. ಇನ್ನು ತುಲಾ ರಾಶಿಯ ವಾರದ ಭವಿಷ್ಯದ ಬಗ್ಗೆ ತಿಳಿಸೋದಾದ್ರೆ, ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರಕ್ಕೆ ತುಲಾ ರಾಶಿ ಬರುತ್ತೆ. ನೋಡಿ, ತುಲಾ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ಹಾಗಾಗಿ ಶುಕ್ರನ ಸ್ಥಾನಮಾನವನ್ನು ನೋಡ್ತಾ ಹೋದರೆ ಉತ್ತಮ ಗ್ರಹ ಯೋಗ ಅನ್ನುವಂಥದ್ದಾಗಿ ತುಲಾರಾಶಿಯವರಿಗಿದೆ. ಏನು ಉತ್ತಮ ಗ್ರಹ ಯೋಗ ಅಂದರೆ, ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಗೃಹಯೋಗವೇ ಆಗತ್ತೆ. ಇಲ್ಲಿ ಗ್ರಹ ಎರಡು ವ್ಯತ್ಯಾಸ ಇದ್ದಾವೆ. ಗೃಹ ಅಂದರೆ ಮನೆ, ಗ್ರಹ ಅಂದರೆ ನವಗ್ರಹಗಳಿಂದ ಉಂಟಾಗ್ತಕ್ಕಂಥದ್ದು ಅಲ್ವಾ, ಅವು ಗ್ರಹ. ಹಾಗಾಗಿ ಇಲ್ಲಿ ಉತ್ತಮ ಗೃಹಯೋಗ ಅನ್ನುವಂಥದ್ದು, ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ, ಪ್ರೀತಿ ವಿಶ್ವಾಸಗಳು ದ್ವಿಗುಣವಾಗುತ್ತೆ. ಮನೆಯಲ್ಲಿ ಯಾವಾಗಲೂ ಕಿತ್ತಾಟ ಸ್ವಾಮಿ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಸರ್ವೇ ಸಾಮಾನ್ಯ ಹೇಳ್ತಾರೆ ಬಂದಂಥ ಸಂದರ್ಭದಲ್ಲಿ. ಅಂತಹ ಸಮಸ್ಯೆಗಳೆಲ್ಲವೂ ದೂರವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಪ್ರೀತಿ ವಿಶ್ವಾಸಗಳು ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ತಾರೆ, ಒಬ್ಬರೊಬ್ಬರ ಆಗುಹೋಗುಗಳನ್ನು ಕೇಳಿ ಅದನ್ನು ಪೂರೈಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ವೈರತ್ವ ಅನ್ನುವಂಥದ್ದು ಜಾಸ್ತಿ ಆಗ್ಬಿಡುತ್ತೆ. ಕಾಂಪಿಟೇಷನ್ ಅಂತ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾವೆ. ವ್ಯಾಪಾರದಲ್ಲಿ ನಮ್ಮ ಕಾಂಪಿಟೇಟರ್ಸ್ ಎದುರುಗಡೆನೇ ಇದ್ದಾರೆ, ಇದೇ ಬೀದಿನಲ್ಲಿದ್ದಾರೆ, ಹೀಗೆಲ್ಲ ಹೇಳುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವರಿಗೆ ವಿಶೇಷವಾದಂತಹ ಇಲ್ಲ, ಅವ್ರ ವ್ಯಾಪಾರ ಅವರಿಗೆ, ನಮ್ಮ ವ್ಯಾಪಾರ ನಮಗೆ ಏನು ತೊಂದರೆ ಆಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಕ್ಕೆ ಉತ್ತಮವಾದಂತಹ ವ್ಯಾಪಾರ ವೃದ್ಧಿಯೂ ಆಗುತ್ತೆ. ಮತ್ತು ಯಾವುದೇ ರೀತಿಯಾದಂತಹ ನೆಗೆಟಿವಿಟಿಗಳಿದ್ದರೂ ಕೂಡ, ವೈರತ್ವ ಅನ್ನುವಂತಿದ್ದರೂ ಕೂಡ ದೂರವಾಗಿ ವಿಶೇಷವಾದಂತಹ ಯಶಸ್ಸು ತುಲಾರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ, ನೋಡಿ, ವಿಶಾಖ ನಕ್ಷತ್ರದ 4ನೇ ಚರಣ, ಅನುರಾಧ, ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಆಲ್ರೆಡಿ ಪಂಚಮ ಶನಿ ಪ್ರಾರಂಭವಾಗಿದೆ. 5ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಹಲವು ಕೆಲಸಗಳಲ್ಲಿ ಹಿನ್ನಡೆಯನ್ನು ಉಂಟು ಮಾಡ್ತಾ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಧನವ್ಯಯವಾಗುತ್ತೆ, ಹಣ ಎಷ್ಟು ಬಂದರೂ ಸಾಲಲ್ಲ. ಹೊಸ ಇವತ್ತು ಒಂದು ಸಾಲ ತೀರಿಸಿದ್ದೇನೆ ಅನ್ನೋಷ್ಟೊತ್ತು ಇನ್ನೊಂದು ಸಾಲ ಪ್ರಾರಂಭವಾಗ್ತಕ್ಕಂತಹ ಸಾಧ್ಯತೆಗಳು ಹೀಗೆಲ್ಲ ಬರ್ತಾ ಹೋಗುತ್ತೆ. ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನು ಹೇಳ್ಕೊಳ್ಬೇಕು. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಸ್ತಾಯ ದುಃಖ ಕ್ಷೇಕರೋಭವ. ಇರುವಂತಹ ದುಃಖಗಳನ್ನೆಲ್ಲ ದೂರ ಮಾಡುವ ಎನ್ನುವುದಾಗಿ ಆ ಆಂಜನೇಯನಲ್ಲಿ ಸ್ಮರಣೆಯನ್ನು ಮಾಡಿಕೊಂಡ್ರೆ ಪಂಚಮ ಶನಿಕಾಟ ದೂರವಾಗುತ್ತೆ. ನಿಮ್ಮ ಎಲ್ಲ ಕೆಲಸಗಳು ಏನೇನು ಅಡೆತಡೆ ಬಂದಿತ್ತೋ ಅದೆಲ್ಲವೂ ದೂರವಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ಜೀವನದಲ್ಲಿ ಶುಭ ಫಲವನ್ನು ಕಾಣ್ತಾ ಹೋಗ್ತೀರಿ. ಇನ್ನು ಧನುರ್ ರಾಶಿಯವರ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ, ಮೂಲ, ಉತ್ತರಾಷಾಢ, ಪೂರ್ವಾಷಾಢ ನಕ್ಷತ್ರಗಳಿಗೆ ಧನುಸ್ಸು ರಾಶಿ ಬರುತ್ತೆ. ನೋಡಿ, ಧನುಸ್ಸು ರಾಶಿಯವರಿಗೆ ಸತ್ಕರ್ಮ ಯೋಗ ಅನ್ನುವುದಾಗಿದೆ. ಅರ್ಧಾಷ್ಟಮ ಶನಿ ಪ್ರಾರಂಭವಾಗಿದೆ, ಇಲ್ಲ ಅಂತಲ್ಲ. ಆದರೆ ರಾಶ್ಯಾಧಿಪತಿ ಆಗಿರತಕ್ಕಂತಹ ಗುರು ಉತ್ತಮವಾಗಿರ್ತಕ್ಕಂಥದ್ರಿಂದ ಸತ್ಕರ್ಮ ಯೋಗ. ನೋಡಿ, ಪ್ರಾರಂಭದಲ್ಲಿ ಧನುಸ್ಸು ರಾಶಿಯವರಿಗೆ ಒಂದಷ್ಟು ಪೂಜೆ ಪುನಸ್ಕಾರಾದಿಗಳನ್ನ, ಮಂಗಳ ಕಾರ್ಯಗಳನ್ನ ಮಾಡುವಂತಹ ಯೋಗ, ದೇವಾಲಯಗಳ ದರ್ಶನ, ತೀರ್ಥಕ್ಷೇತ್ರ ದರ್ಶನವನ್ನು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತು ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಎಲ್ಲ ಪಾಪಗಳನ್ನು ದೂರ ಮಾಡಿಕೊಂಡು ಜೀವನದಲ್ಲಿ ಯಶಸ್ಸು ಕಾಣ್ತಾ ಇದ್ದೀನಿ, ಗ್ರೋತ್ ಕಾಣ್ತಾ ಇದ್ದೀನಿ ಅನ್ನುವಂತಹ ಫಲ ನಿಮಗೆ ಸಿಗತ್ತೆ. ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೂ ಧನುಸ್ಸು ರಾಶಿಯವರು ದುರುಪಯೋಗ ಆಗೋದು ಬೇಡ. ಏನಾದರೂ 2.5 ವರ್ಷಗಳ ಕಾಲ ತುಂಬ ಉತ್ತಮವಾದಂತಹ ಫಲ. ಈ ವಾರದ ಭವಿಷ್ಯವನ್ನು ನೋಡ್ತಾ ಹೋದರೆ ಧನುಸ್ಸು ರಾಶಿಗೆ ಯಾವ ಕಷ್ಟಗಳು ಬರಲಿಕ್ಕೆ ಸಾಧ್ಯತೆಗಳಿಲ್ಲ. ಖಂಡಿತ ಗುರುಜಿ. ಇನ್ನು ಮಕರ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ, ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ. ಮಕರ ರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಶನಿ ಪರಮಾತ್ಮ. ನೋಡಿ, ಹಾಗಾಗಿ ಶನಿ ಪರಮಾತ್ಮ ಈಗ ಯಾವಾಗ ಕುಂಭರಾಶಿಯಿಂದ ಮೀನರಾಶಿಗೆ ಹೋದರೂ ನಿಮಗೆ ಸಂಪೂರ್ಣವಾಗಿ 7.5 ವರ್ಷದ 7.5 ಮುಗಿದೋಯ್ತು. ಆದರೆ ನಿಮಗೆ ಇದರಲ್ಲಿ ಕೆಲವೊಂದಷ್ಟು ಉತ್ತಮವಾದಂತಹ ಯೋಗಗಳ ಜೊತೆಗೆ ಒಂದಷ್ಟು ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ. ವಾಹನ ಯೋಗ ಅನ್ನುವಂಥದ್ದಿದೆ, ವಾಹನಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು. ಆದರೆ ಕಪಟ ಯೋಗವೂ ಇದೆ ಅದರ ಜೊತೆಗೆ. ಕಪಟ ಯೋಗ ಅಂತಂದರೆ ಶತ್ರುಗಳಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು, ನೀವು ಆಡುವಂತಹ ಮಾತುಗಳನ್ನು ಅಥವಾ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳಲ್ಲಿ ತಪ್ಪುಗಳನ್ನು ಹುಡುಕಿ ನಿಮ್ಮನ್ನು ದೂಷಣೆ ಮಾಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಕಾಲಭೈರವನ ಆರಾಧನೆಯನ್ನು ಮಾಡಿಕೊಳ್ಳಿ. ದುಷ್ಟಶಕ್ತಿಗಳನ್ನು ದಮನ ಮಾಡ್ತಕ್ಕಂತಹ ಕಾಲಭೈರವನ ಆರಾಧನೆಯಿಂದ ಕಪಟ ಯೋಗ ದೂರವಾಗುತ್ತೆ. ವಿಶೇಷವಾದಂತಹ ವೃದ್ಧಿಯನ್ನು ಮಕರ ರಾಶಿಯವರು ಪ್ರಾಪ್ತ ಮಾಡಿಕೊಳ್ತೀರಿ. ಇನ್ನು ಕುಂಭ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ, ಧನಿಷ್ಠ, ಶತಭಿಷ, ಪೂರ್ವಾಭಾದ್ರ ನಕ್ಷತ್ರಕ್ಕೆ ಕುಂಭರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಶನಿ ಪರಮಾತ್ಮನೇ. ನೋಡಿ, 7.5 ಕೊನೆಯ ಹಂತ, ಶನಿ ಬಿಡುಗಡೆಯಾಗಿದೆ.
ಅಂದರೆ ಶನಿ ಮೀನರಾಶಿಗೆ ಹೋಗಿದ್ದಾರೆ, ಜನ್ಮಸ್ಥ ಶನಿ ಬಿಡುಗಡೆಯಾಗಿದೆ. ಹಾಗಾಗಿ ಕುಂಭರಾಶಿಯವರಿಗೆ ಮಂಗಳ ಕಾರ್ಯಗಳ ಯೋಗ ಇದ್ದಾವೆ, ವ್ಯಾಪಾರದಲ್ಲಿ ವೃದ್ಧಿ, ಮತ್ತು ಕೊನೆಯ 2.5 ವರ್ಷ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ನೀವೇನೇನು ಕಳೆದುಕೊಂಡಿದ್ರೋ ಮೊದಲು 5 ವರ್ಷದಲ್ಲಿ ಅದೆಲ್ಲವೂ ಪುನಃ ಪ್ರಾಪ್ತವಾಗುವಂತಹ ಯೋಗ. ಹಾಗಾಗಿ ಈಗ ತಾನೇ ನಿಮಗೆ ಆ ಜನ್ಮಸ್ಥ ಶನಿ ಬಿಡುಗಡೆಯಾಗಿರೋದ್ರಿಂದ 1 by 1 ಎಲ್ಲ ಸುಖ ಸಂಪತ್ತು ಅಭಿವೃದ್ಧಿ ಅನ್ನುವಂಥದ್ದು ಕುಂಭರಾಶಿಯವರು ಪ್ರಾಪ್ತವಾಗ್ತಾ ಹೋಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಫಲವನ್ನು ಅಪೇಕ್ಷೆ ಪಡ್ತೀರಿ ಅನ್ನುವಂತಹ ಭರವಸೆಯನ್ನು ನೀಡುತ್ತಾ ಕುಂಭರಾಶಿಯವರು ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ಇನ್ನು ಕಡೆಯದಾಗಿ ಮೀನರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದ್ರೆ ಗುರುಜಿ. ಪೂರ್ವಾಭಾದ್ರ, ಉತ್ತರಾಭಾದ್ರ, ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ. ನೋಡಿ, ಮೀನರಾಶಿಯವರಿಗೆ ಜನ್ಮಸ್ಥ ಶನಿ ಪ್ರಾರಂಭವಾಗಿದೆ, 7.5 ಹಾಗೆ ಇದೆ. ನಿಷ್ಕಪಟ ಯೋಗ, ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳಿರೋದಿಲ್ಲ, ಸ್ಟ್ರೈಟಾಗಿ ಮಾತಾಡ್ಬಿಡ್ತೀರಿ, ಯಾವುದೇ ರೀತಿಯಾದಂತಹ ಯೋಚನೆಗಳಿಲ್ಲದೆ, ಯಾರ ಬಗ್ಗೆಯೂ ತಪ್ಪು ಅಭಿಪ್ರಾಯಗಳಿಲ್ಲದೆ, ಕಪಟಗಳಿಲ್ಲದೆ ನೀವು ಮಾತನಾಡ್ತೀರಿ. ಅದು ಸ್ವಲ್ಪ ಮುಳ್ಳಾಗುವಂತಹ ಸಾಧ್ಯತೆಗಳಿದೆ. ಆದರೆ ನೀವು ಯಾರ ಬಗ್ಗೆ ಮಾತನಾಡಿದ್ದೀರೋ ಎದುರುಗಡೆ ಇರ್ತಕ್ಕಂಥವ್ರು ಆ ಕ್ಷಣಕ್ಕೆ ನಿಮ್ಮ ಬಗ್ಗೆ ತಪ್ಪುಗಳನ್ನು ತಿಳಿದುಕೊಂಡ್ರೂ ಕೂಡ ನಂತರದಲ್ಲಿ ಇಲ್ಲ ನೀವು ಹೇಳಿದ್ದು ಸರಿ ಇದೆ, ಬೈದು ಹೇಳೋದು ಬದುಕೋದಿಕ್ಕೆ ಅಂತ ಒಂದು ಮಾತಿದೆ. ಹಾಗಾಗಿ ಮೀನರಾಶಿಯವರಿಗೆ ಈ ನಿಷ್ಕಪಟ ಯೋಗದಿಂದಾಗಿ ನಿಮ್ಮ ಸತ್ಯಾಸತ್ಯತೆ, ನಿಮ್ಮ ಸ್ಟ್ರೈಟ್ ಫಾರ್ವರ್ಡ್ನೆಸ್ಸು ಜನರಿಗೆ ಇಷ್ಟವಾಗುತ್ತೆ, ನಿಮ್ಮನ್ನು ಗೌರವಿಸ್ತಾರೆ, ಉತ್ಪ್ರೇಕ್ಷಿಸ್ತಾರೆ, ಮತ್ತು ಮಾಡುವಂತಹ ಕೆಲಸ ಕಾರ್ಯ ವ್ಯವಹಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದನ್ನು ಕಾಣ್ತೀರಿ. ಖಂಡಿತ ಗುರೂಜಿ. 12 ರಾಶಿಗಳ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಂಡ್ವಿ. ಇನ್ನು ಗುರೂಜಿ, ಇವತ್ತು ರಾಮನವಮಿ, ಈ ರಾಮನವಮಿ ಹಬ್ಬದ ಆಚರಣೆ ಹೇಗೆ ಅಂತ ನೋಡಿ. ಈಗಾಗಲೇ ಬೆಳಗ್ಗೆ ಸ್ನಾನ ಸಂಧ್ಯಾವಂದನೆಗಳೆಲ್ಲ ಮುಗಿದಿದ್ದಾವೆ ಅಂತ ಭಾವಿಸ್ತೇವೆ. ಇವತ್ತಿನ ದಿನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು, ಕಲ್ಯಾಣೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥದ್ದು, ರಾಮದೇವರ ದೇವಾಲಯಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಕೊಳ್ಳಿ. ನಂತರದಲ್ಲಿ ಸಾಧ್ಯವಾದರೆ ಮನೆಯಲ್ಲಿ ರಾಮನಾಮ ಸಂಕೀರ್ತನೆಯನ್ನು ಮಾಡಿ. ನೋಡಿ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನ್ನೆ. ಈ ಒಂದು ಶ್ಲೋಕದಲ್ಲಿ ರಾಮನ 1000 ನಾಮಗಳನ್ನು ಹೇಳಿದಂತಹ ಫಲ ಇದೆಯಂತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನೋಡಿ, ಆ ಮಂತ್ರದ ಅಕ್ಷರಗಳ ವ್ಯಾಕರಣಗಳೇ ಆಗಿದ್ದಾವೆ. ಹಾಗಾಗಿ ರಾಮಕೋಟಿ ಬರೆದಂತಹ ಫಲವೂ ಸಿಗತ್ತೆ. ಅಥವಾ ಸಹಸ್ರನಾಮ, ಸಹಸ್ರನಾಮ ಅಂದರೆ ಭಗವಂತನ ಜೊತೆಗೆ ನಡೀತಕ್ಕಂತಹ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಸಹಸ್ರನಾಮ ಅಂತ. ಅಂದರೆ ಭಗವಂತನ ನಾಮವನ್ನು ಹೇಳಿದಾಗ ಆ ಭಗವಂತನ ಗುಣಗಳೆಲ್ಲವೂ ನಮಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಸಹಸ್ರನಾಮ ಪಠಣವನ್ನು ಮಾಡಬೇಕು ಅಂತ. ಬಟ್ ಈ ಒಂದು ಶ್ಲೋಕವನ್ನು ಹೇಳಿದರೆ ಸಹಸ್ರನಾಮದ ಫಲ ಸಿಗತ್ತೆ. ಅಥವಾ ಇನ್ನೂ ಈಸಿಯಾಗಿ ಹೇಳ್ಕೋಬೇಕು ಅಂದರೆ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರವನ್ನು ಹೇಳ್ಕೊಂಡ್ರೂ ಕೂಡ ವಿಶೇಷವಾದಂತಹ ಯಶಸ್ಸು ರಾಮನವಮಿ ದಿನ ಪ್ರಾಪ್ತವಾಗುತ್ತೆ. ಸಾಧ್ಯ ಇದ್ದವರು ಶ್ರೀರಾಮ ಕೋಟಿ ಬರೀರಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಅಥವಾ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಹೀಗೂ ಬರೀತಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಬರೆದ್ರೆ ಅದು ಸರಿ. ಈ ರಾಮಕೋಟಿಯನ್ನು ಬರಿತಕ್ಕಂಥದ್ರಿಂದ, ಅಥವಾ ಇಷ್ಟು ಉದ್ದವಾಗೋದಿಲ್ವಾ, ಬರೀ ಶ್ರೀರಾಮ ಅಂತ ಬರೆದ್ರು ಕೂಡ ರಾಮಕೋಟಿಯನ್ನು ಬರಿತಕ್ಕಂಥದ್ದನ್ನು ಇವತ್ತಿನ ದಿನ ಪ್ರಾರಂಭ ಮಾಡಿದರೆ 7 ಜನ್ಮದ ಪಾಪಗಳು ಪರಿಹಾರವಾಗುತ್ತಂತೆ. ಮುಂದೆ 7 ಜನ್ಮಕ್ಕೆ ಒಳ್ಳೆಯದಾಗತ್ತೆ ಅನ್ನೋದಕ್ಕಿಂತಲೂ ಹಿಂದಿನ ಜನ್ಮದ ನಾವೇನು ಪಾಪಕರ್ಮಗಳನ್ನು ಮಾಡಿದ್ದೇವೆಯೋ ಆ ಪಾಪಕರ್ಮದ ತೊಂದರೆಯಿಂದಾಗಿ ಇವತ್ತು ಬಳಲ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆಯೋ ಅದೆಲ್ಲವೂ ಕೂಡ ದೂರವಾಗಿ ಸುಕೃತ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಹಾಗಾಗಿ ರಾಮಕೋಟಿ ಬರೀರಿ. ನೋಡಿ, ರಾಮಕೋಟಿ ರಾಮನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂತೇಳಿ ನೀವು ಶ್ರೀರಾಮ ಅಂತ ಸಮುದ್ರ ದಡದಲ್ಲಿ ಬರೆದ್ರೆ ಬಂದು ತೊಳ್ಕೊಂಡು ಹೋಗುತ್ತೆ ಈ ಸಮುದ್ರದ ಅಲೆ ಅಂತ ಹೇಳ್ತೀವಲ್ವಾ. ಹಾಗೆ ಅಂದರೆ ಆ ರಾಮನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಅರ್ಥ. ಹಾಗಾಗಿ ಶ್ರೀರಾಮ ಅಂತ ಬರೆದು ಒಂದು 108 ಬಾರಿಗೋ 1008 ಬಾರಿಗೋ ಅಥವಾ ರಾಮಕೋಟಿಯನ್ನು ಪ್ರಾರಂಭ ಮಾಡಿಕೊಂಡು ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಇವತ್ತಿನ ದಿನ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ರಾಮನವಮಿಯ ಫಲವೂ ಸಿಗುತ್ತೆ. ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳು ದೂರವಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಅಂತ ನಾವು ವೀಕ್ಷಕರಿಗೆ ಹೇಳ್ಬೋದು. ಖಂಡಿತ ಗುರುಜಿ. ಇನ್ನು ನೀವಾಗಲೇ ಚಿತ್ರ ಪೌರ್ಣಮಿಯ ಬಗ್ಗೆ ಹೇಳಿದ್ರಿ, ಆ ದಿನದ ವಿಶೇಷತೆ ಏನು ಗುರುಜಿ? ನೋಡಿ, ಈ ವಾರದ ಕೊನೆಯಲ್ಲಿ ಬರ್ತಕ್ಕಂತಹ ಚಿತ್ರ ಪೌರ್ಣಮಿ ಅನ್ನುವಂಥದ್ದು ದುರ್ಗೆಯ ಆರಾಧನೆ. ನೋಡಿ, ಯಾಮಾಯಾ ಮಧುಕೈಟಭ ಪ್ರಮತಿನಿ ಯಾಚಂಡಮುಂಡಾರ್ಧಿನಿ. ಮಧುಕೈಟವರನ್ನು, ಚಂಡಮುಂಡರನ್ನು, ಶುಂಭನಿಶುಂಭರನ್ನು, ಮಹಿಷಾಸುರನ್ನು ಸಂಹಾರ ಮಾಡಿರ್ತಕ್ಕಂತಹ ದುರ್ಗೆಗೆ ಹಲವು ರೀತಿಯಾಗಿರ್ತಕ್ಕಂತಹ ಅವತಾರಗಳು. ಅದರಲ್ಲಿ ದಶಮಹಾವಿದ್ಯದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಚಿನ್ನಮಸ್ತ, ಭಗಮಾಲಿನಿ, ಬಗಳಾಮುಖಿ ಅಂತ ಹೀಗೆಲ್ಲ ಬರುತ್ತೆ ಅಲ್ವಾ. ಅದರಲ್ಲಿ ಆ ದುರ್ಗೆ ಅನ್ನುವಂಥವಳು ಎಲ್ಲ ದುರಿತಗಳನ್ನು, ಹೆಸರಲ್ಲೇ ಇದೆ ದುರ್ಗೆ, ದುರಿತಗಳನ್ನು ಹರಣ ಮಾಡ್ತಕ್ಕಂಥವಳು ದುರ್ಗೆ. ಹಾಗಾಗಿ ಆ ದುರ್ಗಾಮಾತೆಯ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಚಿತ್ರ ಪೌರ್ಣಮಿಯ ದಿನ ದುರ್ಗಾ ಹೋಮಗಳನ್ನು ಮಾಡುವಂಥದ್ದು. ಅಥವಾ ಹೆಣ್ಣು ಮಕ್ಕಳು ಸಾಧ್ಯ ಇಲ್ಲ, ಹೋಮ ಗೀಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭ ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿಯನ್ನು ಪಠಣ ಮಾಡ್ತಕ್ಕಂಥದ್ರಿಂದ ದೀರ್ಘ ಸೌಮಂಗಲ್ಯತ್ವ ಪ್ರಾಪ್ತಿಯಾಗತ್ತೆ. ಅಂದರೆ ಅರ್ಶನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರುತ್ತೆ. ಮನೆಯಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ, ಮಕ್ಕಳ ಹೇಳಿದ ಮಾತು ಕೇಳಲ್ಲ ಅನ್ನುವಂಥವ್ರಿಗೆ ಎಲ್ಲ ಶುಭ ಫಲಗಳು ಪ್ರಾಪ್ತವಾಗುತ್ತೆ. ಮತ್ತು ತಾಯಿ ದೇವಿಯ ಆರಾಧನೆ, ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥದ್ರಿಂದ ಒಂದೇ ಒಂದು ಮಂತ್ರ ಸಾಕು. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ.
ಎಲ್ಲ ನನ್ನ ಜೀವನದಲ್ಲಿ ನಾರಾಯಣ ನಮೋಸ್ತುತೆ. ನಾರಾಯಣ ಅಂದರೆ ಸಂಪತ್ತು ಕೊಡ್ತಕ್ಕಂಥವಳು, ಎಲ್ಲ ಮಂಗಲತ್ವವನ್ನೂ ಮನೆಗೆ ನೀಡತಕ್ಕಂಥವಳು, ಶಿವೇ ಸರ್ವಾರ್ಥ ಸಾಧಿಕೆ, ಎಲ್ಲ ಕೆಲಸಗಳಲ್ಲೂ ಕೂಡ ಜಯವನ್ನು ನೀಡತಕ್ಕಂಥವಳು. ಅಂತಹ ತಾಯಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಇದು ವಸಂತ ನವರಾತ್ರಿ ಅಂತ ಕೂಡ. ಅಂದರೆ ನಮ್ಮಲ್ಲಿ ಆಚರಣೆಗಳು ಬಹಳ ಕಡಿಮೆ ಇದೆ, ಉತ್ತರ ಭಾರತದಲ್ಲಿ ಜಾಸ್ತಿ ಇದೆ, ಹೌದು. ಆದರೆ ಈ ಸಂದರ್ಭದಲ್ಲಿ ಈ ವಸಂತ ನವರಾತ್ರಿಯಿಂದ ಪ್ರಾರಂಭವಾದಂಥ ಅಂದರೆ ಯುಗಾದಿಯಿಂದ ಪ್ರಾರಂಭವಾದಂತಹ ಈ ವಿಶೇಷವಾದಂತಹ ದಿನ ಅನ್ನುವಂಥದ್ದು ಪೌರ್ಣಮಿಯವರೆಗೆ ಸ್ಪೆಷಲ್ ಎನರ್ಜೈಸ್ ಆಗಿರುತ್ತೆ. ಈ ಸಂದರ್ಭ ಪೂಜೆ ಪುನಸ್ಕಾರ, ಯಜ್ಞ ಯಾಗ, ದಾನ ಧರ್ಮಾದಿಗಳು, ಸ್ತೋತ್ರ ಪಠಣ ಏನು ಮಾಡಿದರೂ ಕೂಡ ಎಲ್ಲ ವೀಕ್ಷಕರು ಕೂಡ ಶುಭ ಫಲ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಖಂಡಿತ ಗುರುಜಿ, ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ರಾಮನವಮಿ ಹಬ್ಬದ ವಿಶೇಷತೆ ಮತ್ತು ವಾರದ ಭವಿಷ್ಯ ಮತ್ತು ವಾರದ ಪಂಚಾಂಗದ ಬಗ್ಗೆ ತಿಳಿದುಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.